ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ಮೀಡಿಯಾಗೆ ಸ್ವಾಗತ. ವೀಕ್ಷಕರೇ, ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಅತಿವೃಷ್ಟಿಯಿಂದ ಮನೆಗಳು ನಾಶವಾಗಿದ್ದವು. ಸಂತ್ರಸ್ತರಿಗೆ ಆಶ್ರಯ ಮನೆಗಳನ್ನು ಕಟ್ಟಿ ಅವರ ಬದುಕನ್ನು ಕಟ್ಟಲು ಅವಕಾಶ ಮಾಡಿಕೊಟ್ಟಿತು. ಆದರೆ ಸಂತ್ರಸ್ತರಿಗೆ ಸಿಗಬೇಕಾದ ಮನೆಗಳು ಬೇರೆಯವರ ಪಾಲಾಗಿವೆ. ಈ ಹಿಂದೆ ಇದ್ದ ಅಂಕ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಿಜವಾದ ಫಲಾನುಭವಿಗಳನ್ನು ವಂಚಿತರಾಗಿಗೊಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ನ್ಯಾಯ ಒದಗಿಸಿ ಕೊಡಬೇಕು ಎಂದು ಅಂಕ್ಲಿ ಗ್ರಾಮದ ನೊಂದ ಸಂತ್ರಸ್ತರು ಅಂಕ್ಲಿ ಗ್ರಾಮ ಪಂಚಾಯಿತಿ ಎದುರು ಧರಣಿ ಕುಂತು ಕಣ್ಣೀರಿಟ್ಟು ತಮ್ಮ ಅಳಲು ತೋಡಿಕೊಂಡರು. ಬನ್ನಿ ವೀಕ್ಷಕರೇ, ಒಮ್ಮೆ ಗ್ರಾಮಸ್ಥರ ಹೇಳಿಕೆಯನ್ನು ನೋಡೋಣ. ಯಾರು ಹೋಗಂಗಿಲ್ರಿ, ನಮ್ಗಿಂತಲೂ ಮೇಲ್ಗಡೆಯವರು ಕೊಟ್ಟಾರ. ಆದ್ರೆ ನಿಜವಾಗಿ ನಾವು ನಿರಾಶ್ರಿತರು ನಮಗೆ ಕೊಟ್ಟಿಲ್ರಿ. ಮನೆಗಳು ಬಿದ್ರೂ ಮನೆಗಳು ಸಹಿತ ಕಟ್ಟಿ ಕೊಟ್ಟಿಲ್ಲ. ಭಾಳ ಅನ್ಯಾಯ ಆಗೈತ್ರಿ. ಇದು ಸ್ವಲ್ಪ ಜರ ನೋಡ್ಬೇಕಂತ ಕೇಳ್ರಿ. ಇವರು ವರ್ಷ ನಮ್ಗೆ ಬಂದಾಗೊಮ್ಮೆ ಇದು ಏನ್ರಿ ಹೇಳ್ತಾರೆ, ಮನೆ ಸಮಾಧಾನ ಮಾಡಿ ಕಳಿಸ್ತಾರೆ. ದನ ಕರುಗಳೆಲ್ಲ ಭಾಳ ಸಿಗ್ತೇವ್ರಿ, ಆದ್ರೆ ಏನೂ ಕೊಟ್ಟಿಲ್ಲ ನಮಗೆ. ಅದ್ರ ಪರಿಹಾರನೂ ಏನು ಕೊಟ್ಟಿಲ್ಲ ರೀ ನಮಗೆ. ಎಷ್ಟು ತ್ರಾಸ ಮಾಡ್ಯಾರ ನೋಡ್ರಿ ನಮಗೆ ಈ ಪಂಚಾಯತಿ ಅವ್ರು. ಮತ್ತು ಈ ಹೊರಗಿನ ಊರವರೆಲ್ಲ ಬಂದು ಯಾರು ಬೇಕಾದ್ರೆ ಮನೆಗಳು ಪಾಯ ಹಾಕೊಂಡು ಆ ಜಾಗನ ಗೌರ್ಮೆಂಟ್ ಕೊಟ್ಟಂಥ ಜಾಗದೊಳಗೆ ಸಿಕ್ಕಾವರ್ ಪಟ್ಟಿ ಬಂದು ಮಂದಿ ನಿಂತೈತ್ರಿ. ಅದ್ರದ್ದು ಏನು ವಿಚಾರ ಮಾಡೋಕ್ಕೆ ತಯಾರಿಲ್ಲ ರೀ. ಇವ್ರು ಪಂಚಾಯತಿ ಬರ್ನ ಹೇಳ್ತಾರೆ ರೀ, ಕಳಿಸ್ತಾರೆ. ಹಿಂಗಾಗೈತೆ ರೀ, ನಮ್ಗೆ ದೊಡ್ಡ ಅನ್ಯಾಯ ಆಗೈತೆ ರೀ. ಸ್ವಲ್ಪ ಏನಾರೇನು ಮಾಡಿ ಅಂತೇಳಿ ನಾವು ತಹಸೀಲ್ದಾರ್ ಕಡೆ ಹೋಗಿದ್ದೇವ್ರಿ, ಡಿ ಸಿ ಕಡೆ ಹೋಗಿದ್ದೇವ್ರಿ, ಎಲ್ಲರಿಗೂ ಒಂದೊಂದು ಅಪ್ಲಿಕೇಶನ್ ಕೊಟ್ಟೇವ್ರಿ. ಯಾರು ನಮ್ಗೆ ಅದು ರಿಪ್ಲೈ ಮಾಡಿಲ್ಲ. ಅದು ಏನು ಸರ್ವೆ ನಂಬರ್ದಾಗ ಐತೆ? ಸರ್ವೆ ನಂಬರ್ ಐತ್ರಿ ಅದಕ್ಕೆ. ಸರ್ವೆ ನಂಬರ್ 2104 ಏನಾರು ಬಿ ಹಿಂಗೆ ಏನ್ರಿ ಐತ್ರಿ. ಅದು 5, 6 ಏನಾರು ಐತೆ ಅಷ್ಟು ತಲೆಯಾಗಿಲ್ರಿ. ಅದು ಪ್ರಭಾಕರ್ ಕೋರಿ ನಗರ ಅಂತೇಳಿ ಅಲ್ಲಿ ಇದನ್ನು ಮಾಡ್ಯಾರ ರೀ, ನಾಮಕರಣ ಫಲಕ್ಕೆ ಹಚ್ಚಾರ ರೀ ಆ ಮನೆಗೆ ರೀ.
ಈಗ ಏನಾಗೈತ್ರಿ ಅಲ್ಲಿ? ಈಗ 350 ಮನೆ ಕಟ್ಟ್ಯಾರಿ, ಇನ್ನೂ ಒಂದು ಥೊಡಿ ಕಟ್ಟೋದೈತಿ, ಆಮ್ಯಾಗ ಕೊಡ್ತೇವತ್ತ ಹಿಂಗೆ ಅನಕತ್ತಿ 20 ವರ್ಷ ಆತ್ರಿ. ಆದ್ರೆ ನಮ್ಮ ಹೆಸರು ಮ್ಯಾಗ ಏನಿದಾವ್ರಿ ಅದನ್ನ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ನಮ್ಮ ಹೆಸರು ನಮಗೆ ಯಾಕೆ ಕೊಡಬಾರ್ರಿ ಅವ್ರ? ನಮಗೆ ಇದು ಒಂದೇ ಬೇಕಾಗಿತ್ತು. ನಮ್ಮ ಸ್ವಂತ ಮನೆಗಳು ಇದಾವ್ರಿ ನಮ್ಮ ಹೆಸರು ಈಗಾಗಲೇ, ಅದನ್ನ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅವು ಮನೆಗಳು ನಮಗೆ ಬೇಕು. ನಮ್ಗೆ ಎಷ್ಟು ದೊಡ್ಡ ತ್ರಾಸ ಆಗೈತಿ ನೋಡ್ರಿ. ಮತ್ತೆ ಅಂಕ್ಲಿ ಊರಾಗ ಮೊದಲು ಹೊಳಿ ಮುನ್ಗೋದು ನಮ್ಮದೇ ರೀ. ನೀವು ಯಾವ ಬಂದಲ್ಲಿ ಸರ್ವೆ ಮಾಡ್ರಿ ಬೇಕಾದ್ರೆ. ನಮ್ಮ ಕೊರವಿ ಒಡ್ಡಾರ ಅಂತ ಮುಂದ್ರಿ ಕುಂಬಾರ್ರಿ ಕೊಂಟೆ ಎಲ್ಲಾರು ಮತ್ತೆ ಅವ್ರಿಗೆ ಕೆಲವೊಂದು ಮಂದಿ ಕೊಟ್ಟಾರ್ರಿ, ನಮಗೆ ಕೊಟ್ಟಿಲ್ಲ. ಮತ್ತೆ ಅಂಕ್ಲಿ ಊರಾಗ ಬಂದು ಮೊದಲು ನೋಡ್ರಿ, ನನ್ನ ಮನೇನ ಮೊದಲು ಮುಳುಗಿದ್ರು. ಇಡೀ ಅಂಕ್ಲಿ ಊರಾಗ ಕೊರವಿ ತಿಪ್ಪಣ್ಣಂದ ಮುಳುಗಿತ್ತು. ಅವ್ರಿಗೆ ಯಾರು ಕೊಟ್ಟಿದ್ದಾರೆ? ಅವ್ರಿಗೆ ಕೊಟ್ಟವ್ರು ಗ್ರಾಮ ಪಂಚಾಯತ್ ಅವ್ರಲ್ಲ. ಮತ್ತೆ ಈಗಾಗಲೇ ಏನು ಮಾಡ್ಯಾರ ಮತ್ತೊಂದ್ರಿ, ಅಲ್ಲಿ ಇದ್ದಂತ ಮನೆಗಳಿಗೆ ಮತ್ತೆ ಹೊಸ ಪಾಯ ಹಾಕೊಂಡ್ರಿ ಪರ್ಮಿಷನ್ ಯಾರು ಕೊಡ್ತಾರೆ? ಪಂಚಾಯತ್ ಕುಡಿದ ಕಟ್ತಾರೆ. ಅಲ್ಲಿ ಇವ್ರು ಮತ್ತೆ ಪರ್ಮಿಷನ್ ಕೊಟ್ಟಿದಾರೆ ಅಲ್ರಿ ಅವ್ರು ಕಟ್ಕೊಳಕ್. ಅವ್ರಿಗೆ ಹೊರಗಿನ ಊರವ್ರು ಮತ್ತೆ ಇವ್ರು ಇದ್ದು ಊರವ್ರನು ಅಲ್ಲ. ಈಗ ನೀವು ನೋಡ್ಬಾರಿ, ನೀವು ಪ್ರತ್ಯಕ್ಷ ಅಲ್ಲಿ ಎಲ್ಲರೂ ಬರ್ರಿ, ಅಲ್ಲಿ ನೋಡ್ಬಾರಿ ನೀವ್ರಿ. ಹೊರಗಿನವ್ರು ಇದಾರೆ ಎಲ್ಲಾರ್ರಿ. ನಮ್ಮ ಅಂಕ್ಲಿ ಬರೋರು ಯಾರು ಇಲ್ಲ. ಎಷ್ಟೋ ಜನ ನಮ್ಮ ಅಂಕ್ಲಿ ಹಿಂದುಳು ವರ್ಗದ ಮಂದಿ ಐತ್ರಿ. ಏನ್ ಜಾಗದಾಗ 5-5 4 ಮಕ್ಳು ಇದಾರೆ. ಅಂಥವ್ರಿಗೆ ಕೊಡಬಾರ್ರಿ, ಯಾರು ಬೇಕಾದವ್ರಿಗೆ ಕೊಡ್ತಾರೆ. ಯಾಕಂದ್ರೆ ನಮ್ಮ 10 ಜನ ಮಂದಿ ಇಲ್ರಿ, ಮಾದ್ರ ಮಂದಿ ಇಲ್ರಿ, ಎಷ್ಟು ಗರೀಬ್ ಮಂದಿ ಇದಾರೆ ನಮ್ಮಲ್ಲಿ ರೀ. ಒಂದು ಇಟ್ಟು ಮನ್ಯಾಗ ಇದಾವ್ರಿ ಅವ್ರು. ಅಂಥವ್ರು ಕುಡಿಲ್ಲ ಬೇಕಾದ್ರೆ. ದೇವ್ರು ಕೊಟ್ಟದ್ದು ಇವ್ರು ಕೊಡಂಗಿಲ್ಲ ಪೂಜಾರಿ ಅಂದ್ರೆ ನಮ್ಮದು ಎಂತ ಅದ್ರಿ ಇದು ಆ ಪರಿಸ್ಥಿತಿ. ನಾವೇನು ಬೇಡ್ಕೊಂಡು ಬಂದಿವ್ರಿ, ಏನು ಅನ್ಯಾಯ ಮಾಡಿದೇವ್ರಿ ನಾವು? ನಮಗೆ ಯಾಕೆ ಕೊಡುವಾರಿ ಇವ್ರ? ಇದು ಒಂದು ಪ್ರಶ್ನೆ ಬೇಕಾಗಿತ್ರಿ. ಈಗ ಅದ ಸರ್ಕಾರಿ ಜಾಗ ಸರ್ಕಾರಗಳಿದಾರ ಅವ್ರದ್ದು ಜಾಗ, ಸರ್ಕಾರ ಕೊಟ್ಟ ಜಾಗ ಖರೀದಿ ಮಾಡ್ಯಾರಿ. ನಮ್ಮ ಗೌರ್ಮೆಂಟ್ ಮಾಡಿ ಇಂತ ನಿರಾಸತ್ರಿ ಕೂಡ್ರಪ್ಪ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಕೊಡಾಕ ತಯಾರಿಲ್ಲ. ಅವ್ರು ಗೌರ್ಮೆಂಟ್ ಖರೀದಿ ಮಾಡಿದ್ರಿ ಅದನ್ನ. ಅಲ್ಲಿ ಕೆಲವೊಂದು ಮುಸಲ್ಮಾನರು ಅವರು ಇವರು ಹೊಲ ತಗೊಂಡಾರ್ರಿ. ತಗೊಂಡು ಈ ನಿರಾಶ್ರಿತ ಜನರಿಗೆ ಕೂಡ್ರಿ ಅಂತ ಹೇಳ್ಯಾರ್ರಿ. ಆಯ್ಕೆ ಮಾಡ್ಯಾರ್ರಿ. ನೋಡಲ್ ಆಫೀಸರ್ ಅದು ಬಂದು ಅದನ್ನ ಸರ್ವೆ ಮಾಡಿ ಅದನ್ನ ಮನೆಗಳು ಕೊಡ್ರಿ ಅಂತ ಹೇಳಿ 560 ಮಂದಿ ಹೆಸರಿದವ್ರು, 556 ಮಂದಿ. ಅಂಥವ್ರಿಗೆ ಕೆಲವೊಂದು ಮಂದಿ ಕೊಟ್ಟಿದ್ದಾರೆ, ಕೆಲವೊಂದು ಮಂದಿಗೆಲ್ಲ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ನಿಜವಾದ ನಿರಾಶ್ರಿತರಿಗೆ ಕೊಟ್ಟಿಲ್ಲ. ಇಲ್ಲಿ ನಾವು ಸಾಕ್ಷಿ ಇದೇವ್ರಲ್ಲ, ನಮ್ಮ ಕೊರೋರು ಸಮಾಜ ಸಾಕ್ಷಿ ಐತಿ. ಒಟ್ಟು ಸಮಾಜ ಸಾಕ್ಷಿ ಐತ್ರಿ. ಹೊಳಿ ಮುಳುಗೈತೆ ನಮಗೆ. ನೋಡ್ಬೇಡ್ರಿ ನೀವು ಕಣ್ಣಾರೆ ನೋಡ್ರಿ, ಆಮ್ಯಾಗ ನಮಗೆ ಕೊಡ್ರಿ, ಇಲ್ಲಾರು ಕೊಡ್ಬೇಡ್ರಿ ನಮಗೆ. ಅಲ್ಲಿ ಹೊಳಿ ಬರ್ತಿತ್ತು ಅಥವಾ ಎಲ್ಲೋ ನೋಡೋದ್ರಿ. ಮೊದಲು ಯಾರಿಗೆ ಬರ್ತೈತಿ ಅದನ್ನ ಮೊದಲು ನೋಡ್ರಿ. ನಮ್ಮನ್ನು ಬೇಕು ಮಾತ್ರ 1 ಕಿಲೋಮೀಟರ್ ಮ್ಯಾಗಿನ ಅವ್ರು ಕೊಟ್ಟಿದ್ದಾರೆ. ಅದು ಅವ್ರ ಹೆಸರುಗಳನ್ನು ಹೇಳ್ತೇನೆ ರೀ ನಾನು ಬೇಕಾದ್ರೆ. ಅವ್ರಿಗೆ ಹೆಂಗೆ ಇಲ್ಲಿಂದ ಹೆಂಗೆ ಬರ್ತಾರೆ ಅದ? ಮತ್ತು ಮನೆಗಳು ಹೆಂಗೆ ಮಾಡಿದಾರೆ ರೀ? ಬಿದ್ದಂಥ ಮನೆಗಳು ನಮಗೆ ಕೊಟ್ಟಿದ್ರಿ ಅವ್ರು ಕಟ್ಟಾಕ. ನೆರೆ ಸಂತ್ರಸ್ತರು ಹತ್ರ ಹೇಳಿ ಮ್ಯಾಗ ಪ್ಯಾಟೇಜಿನ ಅವ್ರು ಬರ್ತಾವ್ರು. ನೆರೆ ಸಂತ್ರಸ್ತರು ಅವ್ರಿಗೆ ಹೊಳಿ ಬರ್ತೈತಿ. ಬೇಡ ಮಳೆ ಮನೆಗೆ ಬಿದ್ದಿದ್ರಿ ಅನ್ನೋದು ಅದು ಬಿದ್ದಿಲ್ಲ. ಮಳೆ ಬಿದ್ದರೆ ಕಟ್ಟ ಕೂಡಲೇ ಸಹಿತ ಅವ್ರಿಗೆ ಕೊಟ್ಟಿದ್ದಾರೆ ಮನೆಗಳು. ಅವು ಸಾಕ್ಷಿ ತೋರಿಸ್ತೇವ್ರಿ ನಾವ್ರಲ್ಲಿ. ಬೇರೆದವ್ರಿಗೆ ಕೊಟ್ಟಿದ್ದಾರೆ, ಇಲ್ಲೇ ಪ್ಯಾಟಿ ಲೈನ್ ಕೊಟ್ಟಿದ್ದಾರೆ. ಮತ್ತೆ ಇದೇನ್ರಿ ಅನ್ಯಾಯ ಅದ? ನಮ್ಮ ಅದ್ರಾಗ ನಮ್ಗೆ ಎಷ್ಟು ಕಾರ್ತಕರಿಗೆ ದೊಡ್ಡ ಅನ್ಯಾಯ ಮಾಡಕದಾರ ಇವ್ರು ಪಂಚಾಯತ್ ಅವ್ರಿಗೆ. ಸನಿಗೆ ಬರು ಕೊಡಂಗಿಲ್ರಿ ನಮಗೆ. ಏನ್ರಿ ಕೇಳಕ್ಕೆ ಬಂದ್ರೆ ಯಾವ ಸೌಲಭ್ಯ ಯಾವುದು ಸೌಲಭ್ಯ ನಮಗೆ ಸಿಕ್ಕಿಲ್ಲ. ನಿಜವಾದ ಸೌಲಭ್ಯ ಏನೇ ಸಿಕ್ಕಿಲ್ಲ ನಮಗೆ. ಇದ್ದೂರವ್ರಿಗೆ ಯಾರಿಗೂ ಇಲ್ಲ. ಇದ್ದೂರವ್ರಿಗಂತೂ ಇಲ್ಲ ಇಲ್ಲ. ಇಷ್ಟು ದೊಡ್ಡ ಅನ್ಯಾಯ ಬರ್ ಊರವ್ರಿಗೆ ಏನು ಬೇಕಾದ್ರೆ ಅಲ್ಲಿ ಮನೆಗಳು ಹೆಂಗೆ ಬರ್ತಾರೆ ಅವ್ರ? ಇದ್ದು ಊರವ್ರು ಇಲ್ಲ, ಏನಿಲ್ಲ. ಇನ್ನಿತರ ಜಾತಿ ಐತಿಲ್ಲ ನಮ್ಮ ಊರಾಗ. ಎಷ್ಟೋ ಬಡವರು ಇದಾರೆ ನಮ್ಮಲ್ಲಿ, ಬಡವರು ಇದಾರೆ. ಅವ್ರಿಗಿಲ್ಲ, ಇವ್ರಿಗೆ ಕೊಡ್ತಾರೆ ಅಂದ್ರೆ ಏನ್ರಿ ಯಾವ ನ್ಯಾಯ ಇದೆ? ದೊಡ್ಡ ನಮಗೆ ತ್ರಾಸ ಬರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾವನ್ನು. ನಮಸ್ಕಾರ.